ಓ ಸ್ಟಾರ್ಟ್ ಮಾಡಿದ್ರೆ ಗುರು. ಓಕೆ ನಿಮ್ಮ ಹಿಮಾಲಯನ ಒಬ್ರು ಫ್ರೆಂಡಲ್ಲಿ ಲೀಡ್ ಮಾಡ್ತಿಲ್ಲ ಅವ್ರ ಹೆಸರೇನೊಬ್ರು ನಿಖಿಲ್ ಅದು ನಮ್ಮ ಕೆಲಸ ಅದೇ ಬ್ರೋ. ಅವ್ರು ಬಂದು ಲೀಡು, ಅವ್ರು ಲೀಡು ಯಾವುದೇ ರೈಡ್ ಇದ್ರು ಅವ್ರು ಲೀಡಲ್ಲಿ ಇರ್ತಾರೆ, ಇವ್ರು ಸ್ಲೀಪಲ್ಲಿ ಇರ್ತಾರೆ. ಓಕೆ, ನಾನು ಮಾರ್ಷಲಿಂಗಲ್ಲಿ ಇರ್ತೀನಿ. ಓಕೆ, ಏನು ಮಾಡೋಕ್ಕಾಗಲ್ಲ, ಗೊತ್ತಿರುತ್ತೆ ತಿರ್ಗಾ ಆಫ್ ರೋಡು. ಸೊ ಇವಾಗ ಮುಂದೆ ನಿಮ್ಗೊಂದು ಟೀಮ್ ಕಾಣ್ತಾ ಇದೆ. ಆ ಟೀಮ್ ಹೆಸರು ಬಂದು ಬೆಂಗಳೂರು ರೈಡರ್ಸ್ ಅಂತ. ಸೊ ಅವರು ಇಲ್ಲಿ ಬಂದಿದ್ದರು ವಿನಯ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಊಟ ಮಾಡೋಕ್ಕೆ. ಸೊ ನಾವು ಅದು ಡಿಸ್ಕಸ್ ಮಾಡಿದ್ವಿ. ಸೊ ಅವ್ರು ಹೇಳಿದ್ರು ಒಟ್ಟಿಗೆ ಕೊಲಾಬ್ ಮಾಡಿ ರೈಡ್ ಮಾಡೋಣ ಅಂತ. ಸೊ ಅದಕ್ಕೆ ಅವ್ರ ತನಕ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ರೈಡ್ ಇಲ್ಲಿಂದ ಬ್ಯಾಂಗ್ಳೂರಿಗೆ. ಆಯ್ತು. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಸೊ ಫಸ್ಟ್ ಟೈಮ್ ಕೊಲಾಬ್ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ ಅವರೊಂದು 8 ಬೈಕ್ ಇದೆ, ನಾವೊಂದು 6 ಬೈಕ್ ಇದೆ. ಸೊ ಒಟ್ಟು 14 ಬೈಕ್ ಆಗುತ್ತೆ. ಓ ಸ್ಟಾರ್ಟ್ ಮಾಡಿದ್ರೆ ಗುರು. ಓಕೆ, ಸೊ ಅವ್ರು ಗೈಡ್ ಮಾಡ್ತಿದ್ದಾರೆ, ನಾವು ಅವ್ರನ್ನ ಫಾಲೋ ಮಾಡಬೇಕು ಇವಾಗ. ಸೊ ಬನ್ನಿ ಹೇಗಿರುತ್ತೆ ನೋಡೋಣ. ಫಸ್ಟ್ ಟೈಮ್ ಕೊಲಾಬ್ರೇಷನ್ ಮಾಡ್ತಾ ಇರೋದು. ಸೊ ಇದೆಲ್ಲ ನೋಡಿದ್ರೆ ಅನಿಸುತ್ತೆ ನಾವು ಒಂದು ಟೀಮ್ ಕಟ್ಟಬೇಕು, ನಾವು ಬೈಕ್ ರೈಡಿಂಗಲ್ಲಿ ಏನಾರು ಅಚೀವ್ ಮಾಡಬೇಕು ಅನಿಸುತ್ತೆ. ಸೊ ಅವರು ತುಂಬ ವರ್ಷದಿಂದ ಮಾಡ್ತಾಯಿರ್ತಾರೆ. ನಾವು ಇವಾಗ ನೋಡಿ ಜಸ್ಟ್ ಒಂದು ಸಾರಿ ನೋಡಿದ ತಕ್ಷಣ ನಾವು ಮಾಡ್ತೀವಿ ಅನ್ನೋದು ತುಂಬ ತಪ್ಪಾಗುತ್ತೆ. ಸೊ ನಾವು ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ನಮಗೂ ಇದ್ರಲ್ಲಿ ಕೆಪಬಲ್ ಇದ್ದೀವಿ ಅಂತ ಅನಿಸಿದ್ಮೇಲೆ ಸೊ ನಾವು ಸ್ಟಾರ್ಟ್ ಮಾಡಲು ಅರ್ಥ ಇರುತ್ತೆ. ಸೊ 80-90 ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮುಂದೆ ಒಬ್ಬರು ಲೀಡ್ ಮಾಡ್ತಾಯಿರ್ತಾರೆ, ಹಿಂದೆ ಒಬ್ಬರು ಬ್ಯಾಕಪ್ ಇರ್ತಾರೆ, ಮಿಡಲ್ ಒಬ್ಬರು ಗೈಡ್ ಮಾಡ್ತಾಯಿರ್ತಾರೆ. ಸೊ ಅದ್ರ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಹೋಗಬೇಕು. ರೀಸೆಂಟಾಗೆಲ್ಲ ಆಫೀಸಲ್ಲಿ ಕೊಲಾಬ್ರೇಷನ್ಸ್ ಮಾಡ್ತಾಯಿದ್ವಿ, ಈಗ ಬೈಕಲ್ಲೂ ಕೊಲಾಬ್ರೇಷನ್ಸ್ ಮಾಡೋಕಂತ ಬಂದಿದ್ದೀವಿ. ಸೊ ಇವ್ರು ನಮ್ಮ ಟೀಮ್ ಅವರೆಲ್ಲ ಇರಲ್ಲ. ಕಾಫಿ ಟೀ ಬ್ರೇಕ್ ಅವಾಯ್ಡ್ ಮಾಡಿಬಿಟ್ಟು ಇವಾಗ ಅವ್ರ ರೈಡ್ ಮಾಡಿದ್ರೆ ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತೆ. ಸೊ ಅವರು ಹಿರಿಯೂರ ಹತ್ರ ಡ್ಯಾಮ್ ಇದೆ, ಆ ಡ್ಯಾಮ್ ಹತ್ರ ಆಫ್ ರೋಡ್ಗೆ ಹೋಗಿದ್ರಂತೆ. ಸೊ ಅವ್ರ ಥರ ಗೈಡ್ ಮಾಡ್ತಾರೆ. ಸೆಂಟರಲ್ಲಿ ಏನಾದ್ರೂ ನಾವು ಫುಲ್ ಡಿಲೇ ಹಿಂದೆ ಉಳ್ಕೊಂಡ್ಬಿಟ್ರೆ ಅವರು ಇಲ್ಲ ಮುಂದೆ ಹೋಗಿ ಅಂತ ಹೇಳ್ತಾರೆ, ಇಲ್ಲ ಜಾಸ್ತಿ ಮುಂದೆ ಹೋಗ್ಬಿಟ್ರೆ ಇಲ್ಲ ಹಿಂದೆ ಬನ್ನಿ ಸ್ಲೋ ಹೋಗಿ ಅಂತ ಹೇಳ್ತಾರೆ. ಬಟ್ ನಮ್ಮನ್ನ ಹಿಂದೆ ಉಳಿಯೋಕೆ ಬಿಡಲ್ಲ, ಅವ್ರ ಟೀಮ್ ಅವ್ರು ಹಿಂದೆ ಇರ್ತಾರೆ ನಮಗೆ. ಸೊ ಆ ಥರ ಮುಂದೆ ಒಬ್ರು ಲೀಡ್ ಇರ್ತಾರೆ, ನಾವು ಅವ್ರನ್ನ ಕ್ರಾಸ್ ಮಾಡೋಂಗಿಲ್ಲ. ಆಲ್ಮೋಸ್ಟ್ ನಮ್ಮ ತಗೊಂಡು 10-15 ಕಿಲೋಮೀಟರ್ ಬಂದಿದ್ದೀವಿ. ಚೆನ್ನಾಗಿ ಅನ್ನಿಸ್ತಾ ಇದೆ. ಲೈಕ್ ಒನ್ ಬೈ ಒನ್ ಹೋಗೋದು ಒಳ್ಳೆ ಫೀಲು. ನಮ್ಮ ಪ್ರಕಾರ ಇವರು ಮಿಡಲಲ್ಲಿ ಗೈಡ್ ಮಾಡೋದು. ಸೊ ನೋಡಿ ಅವರೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ, ಫಾಸ್ಟ್ ಮಾಡಿ ಸ್ಲೋ ಮಾಡಿ ಅಂತ. ಸೊ ನಾವು ಬೇಗ ಈಸಿಯಾಗೂ ತಲುಪೋದು. ಸೊ ಅದ್ಯಾರೋ ಬೇರೆ ಟೀಮ್ ಅವರು ಲವ್ ತಗೊಳ್ಳಿ ಹೋಗೋಣ. ಸೊ ಇಲ್ಲಿ ತುಂಬ ಜನ ರೈಡರ್ಸ್ ಬಂದಿದ್ದಾರೆ. ಸ್ಟಾಪ್ ಇಲ್ಲಿ ಅವ್ರಿಗೆ ಬ್ರೇಕು. ಹಾಂ ಅದೇ ಇನ್ನು ಟ್ರಾಫಿಕ್ ಜಾಸ್ತಿ ಇರುತ್ತೆ, ಎಲ್ಲ ಸಿಂಗಲ್ ಜನ ಹೊಟ್ಬಿಡೋಣ ಬೇಗ ಅಂತಂದರು. ಹಾಂ ಅವರೇ ಹೇಳಿದ್ದು. ಇಲ್ಲಿಂದ ಒಂದೇ ರೋಡಾ? ಮ್ಯಾಪ್ ಆಫ್ ಮಾಡ್ಕೊಂಬಿಡ್ಲಾ? ಹಾಂ ಗೊತ್ತು. ಬಂದರು ರೆಡಿ ಬಂದರು. ಅವರಿಯೋ ನಮ್ಮ ರೈಡ್ 9 ಫಸ್ಟ್ ಹೋಯ್ತಾನೆ 9ಕ್ಕೆ ಬರ್ತಾನೆ. ಸಾರಿ ಇಲ್ಲಿ ನಾವೇನಪ್ಪ ನನಗೆ ಹೇಳ್ತಾರೆ ಇವರು.
ಲೈಟ್ ಆಫ್ ಆಗೋ ಈಗ ನಾವು ಎಲ್ಲಿದ್ದೀವಿ ಈಗ? ತುಮಕೂರು ಎಂಟ್ರಿ ಅಲ್ವಾ? ತುಮಕೂರು ಎಂಟ್ರಿನಾ ಇದು? ಗ್ಯಾಸ್ ನೋಡಿ. ಸೊ ಈಗೆಲ್ಲ ಸ್ಟಾರ್ಟ್ ಮಾಡ್ತಿದ್ದೀವಿ ಮತ್ತೆ ರೈಡು. ಸೊ ಸಿಂಗಲ್ ಲೈನಲ್ಲಿ ಹೋಗ್ಬೇಕು ಇವಾಗ. ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ. ಓ ಒಳ್ಳೆ ಚಮಕ್ ಕೊಟ್ಟಿದ್ದಾರೆ ಗುರು, ಚೆನ್ನಾಗಿ ಚಮಕ್ ಕೊಟ್ಟರು ಮಾತ್ರ. ಟೂ ವೀಲರ್ ಬಂದು ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಹೈವೇ ಇದೆ ಆ್ಯಕ್ಚುಲಿ, ನೋಡ್ಕೊಂಡು ಕ್ರಾಸ್ ಮಾಡಬೇಕು ರೋಡ್ನ. ಬಟ್ ನೋಡಿ ಇವಾಗ ಸ್ಟಾಪ್ ಮಾಡೋಕ್ಕೆ ಹೇಳಿದ್ರು. ಇವಾಗ ಸ್ಪೇಸ್ ಕ್ರಿಯೇಟ್ ಮಾಡಿಕೊಡ್ತಾರೆ. ಅದಾದಮೇಲೆ ಅವ್ರನ್ನ ಫಾಲೋ ಮಾಡಿ ನಾವು ಹೋಗೋದು. ಸೊ ಇವಾಗ ಸ್ಪೇಸ್ ಕ್ರಿಯೇಟ್ ಮಾಡಿಕೊಟ್ರು. ಸೊ ಇವಾಗ ನಾವು ಹೋಗೋದು. ಸೊ ಆ ಥರ ಅವಾಗಿಂದ ರೈಡ್ ಮಾಡ್ಕೊಂಡ್ಬಂದಿದ್ದೀವಿ. ಸೊ ಸಿಂಗಲಿನಲ್ಲೇ ಹೋಗೋಣ ಅಂತ ಹೇಳಿದ್ದಾರೆ. ಏನಕ್ಕೆ ಹೆವಿ ಟ್ರಾಫಿಕ್ ಇದೆ, ಟ್ರಕ್ಸ್ಗಳು, ಧೂಳು, ಡಿಪ್ ಮಾಡೋದು, ಹೋಗ್ತಾ ಇರೋದು ಅಷ್ಟೇ. ಆಫ್ ರೋಡಿಂಗು ಇಬ್ರು ಕೂಡಿಸ್ಕೊಂಡು ಆಫ್ ರೋಡಿಂಗ್ ಮಾಡ್ತಾರೆ. ಅಭ್ಯಾಸ ಆಗ್ಬಿಟ್ಟೈತೆ. ಓಕೆ ಬಾಯ್. ನಿಮ್ಮ ಹಿಮಾಲಯನ ಒಬ್ರು ಫ್ರೆಂಡಲ್ಲಿ ಲೀಡ್ ಮಾಡ್ತಿಲ್ಲ ಅವ್ರ ಹೆಸರೇನೊಬ್ರು? ನಿಖಿಲ್ ಇಲ್ಲ, ಸೂಪರಾಗಿ ಓಡಿಸಿದ್ರು ಅಂತ ಹೇಳಿ ಗಾಡಿ ಮಾಡ್ತಾರೆ. ಬಟ್ ಅವರು ಸಖತ್ತು. ಆಮೇಲೆ ಇವರೊಬ್ರು, ಆಮೇಲೆ ಇನ್ನೊಬ್ರು ಯಾರೋ ಇಲ್ಲ, ನೀವೇ ಇನ್ನೊಬ್ರು ಅನ್ಕೊಂಡಿದ್ದವರು ಚೆನ್ನಾಗಿ ನಮ್ಮ ಕಲ್ಸರ್ ಅದೇ ಬ್ರೋ. ಅವ್ರು ಬಂದು ಲೀಡು, ಅವ್ರ ಲೀಡು. ಯಾವುದೇ ರೈಡ್ ಇದ್ರು ಅವ್ರು ಲೀಡಲ್ಲಿ ಇರ್ತಾರೆ, ಇವ್ರು ಸ್ವೀಪಲ್ಲಿ ಇರ್ತಾರೆ. ಓಕೆ, ನಾನು ಮಾರ್ಷಲಿಂಗಲ್ಲಿ ಇರ್ತೀನಿ. ಓಕೆ. ಬ್ಯಾಕಪ್ ಅಲ್ಲಿ ಒಬ್ರು ಇರ್ತಾರಾ? ಬ್ಯಾಕಪ್ ಇರುತ್ತೆ. ಬ್ಯಾಕಪ್ ಸ್ವೀಪ್ ಅಂತ ಓವರ್ ನೈಟ್ ರೈಡಲ್ಲಿ ಇದ್ದಾಗ ಬ್ಯಾಕಪ್ ಇರುತ್ತೆ. ಓಕೆ. ಒನ್ ಡೇ ರೈಡ್ ಇದ್ದಾಗ ನಾವು ನಮ್ಮದೇ ಎಲ್ಲ ನಮಗೆಲ್ಲ ಗೊತ್ತಲ್ಲ, ಸೊ ನೋ ವರೀಸ್. ಹಾಂ ಹಾಂ, ಓಕೆ. ಬೈ ಬ್ರೋ. ಸಿ ಬ್ರೋ, ವೆರಿ ಗುಡ್. ಆಲ್ ದಿ ಬೆಸ್ಟ್. ಓಕೆ ಓಕೆ, ಬಾಯ್ ಬಾಯ್. ಓಕೆ ಬ್ರೋ, ಬೈ. ಓಕೆ ಓಕೆ. ಏನು ಮಾಡೋಕ್ಕಾಗಲ್ಲ. ಎಷ್ಟು ತಿರ್ಗಾ ಆಫ್ ರೋಡು. ಥ್ಯಾಂಕ್ ಯು ಸರ್, ಬಾಯ್ ಬಾಯ್.